ಕ್ರೈಸ್ತರೆನಿಸಿಕೊಂಡು ಜೀವಿಸುತ್ತಾ ಇರುವ ನಮಗೆ ನಿಜವಾದ ಸೋಲು ಎಂದರೆ ಒಂದು ಗುರಿ ಮತ್ತು ಉದ್ದೇಶ ಇಲ್ಲದೆ ಜೀವಿಸುವಂಥದ್ದು. ಇದು ನಿಜವಾದ ಸೋಲು. ಅನೇಕರು ನಾವು ದೇವರ ಮಕ್ಕಳಂತ ಹೇಳಿಕೊಂಡು ದೇವರ ಸನ್ನಿಧಾನಕ್ಕೆ ಬರ್ತೀವಿ, ಪ್ರಾರ್ಥನೆ ಮಾಡ್ತೇವೆ, ಆದರೂ ಗುರಿ ಉದ್ದೇಶ ಇರುವುದಿಲ್ಲ. ಅನೇಕರ ಒಂದು ಗುರಿ ಉದ್ದೇಶ ಏನೆಂಬುದಾಗಿ ತಿಳ್ಕೊಳ್ಳುವುದಕ್ಕೂ ಆಸಕ್ತಿ ತೋರಿಸುವುದಿಲ್ಲ. ನಮ್ಮ ಪ್ರೈಮರಿ ಪರ್ಪಸ್ ಅಂಡ್ ಏಮ್ ಶುಡ್ ಬಿ ಪ್ಲೀಸಿಂಗ್ ಗಾಡ್, ದೇವರನ್ನ ಮೆಚ್ಚಿಸುವಂಥದ್ದಾಗಿರಬೇಕು. ನಾವು ದೇವರ ಕೆಲಸವನ್ನ ಮಾಡುವುದಕ್ಕಾಗಿ ಒಂದು ಗುರಿ ಇಟ್ಟುಕೊಳ್ಬೇಕು. ದೇವರ ಮಕ್ಕಳಾಗಿ ಬದುಕಬೇಕು, ದೇವರ ಮಕ್ಕಳಾಗಿ ಲೋಕವನ್ನು ಬಿಟ್ಟು ಹೋಗ್ಬೇಕನ್ನುವಂಥ ಗುರಿಯನ್ನು ಇಟ್ಟುಕೊಳ್ಬೇಕು. ಅದನ್ನ ಬಿಟ್ಟು ನಾವು ಈ ಲೋಕದಲ್ಲಿ ಬಂದಿದ್ದೀವಿ, ಈ ಲೋಕನೇ ಶಾಶ್ವತ ಅಂತ ಅನೇಕರು ಬದುಕ್ತಿರ್ತಾರೆ. ದಿಸ್ ಇಸ್ ನಾಟ್ ಅಪ್ರೋಪ್ರಿಯೇಟೆಡ್ ಟು ಲೈಫ್. ಇದು ಸರಿಯಾದ ವಿಚಾರ ಜೀವಿತಕ್ಕೆ ಅಲ್ಲ. ದೇವರನ್ನ ಮೆಚ್ಚಿಸಿದಂತ ಆ ದಾವೀದನು ಕುರುಬನಾಗಿದ್ರು ಆ ವ್ಯಕ್ತಿಯಲ್ಲಿ ದೇವರ ರಾಜನನ್ನು ನೋಡಿದರು. ನೋಡಿ, ಕಣ್ಣೀರಾಕಿ ಅನಾಥಳಾಗಿ ಬೆಳೆದು ಬಂದಂತ ಹದಸ್ಸ ಮತ್ತ ಆ ಮಗಳನ್ನ ಬೆಳೆಸಿ ಎಸ್ತೇರಾಗಿ ರಾಣಿಯನ್ನು ದೇವರು ನೋಡಿದರು. ನೋಡಿ, ಅಂದ್ರೆ ನಾವು ಯಾವಾಗ ದೇವರನ್ನ ಮೆಚ್ಚಿಸಿ ಬದುಕ್ತೀವೋ ಒಂದು ಉದ್ದೇಶ ಗುರಿಗೋಸ್ಕರ ದೇವರು ನಮ್ಮನ್ನ ಮೇಲೆ ತಗೊಂಡ್ಬರ್ತಾರೆ. ಈ ಒಂದು ಬೆಳಗಿನ ಛಾವದಲ್ಲಿ ಮೊಗ್ಗಾಗಿ ಬೆಳೀತಾ ಇರುವಂತ ಒಂದು ಹೂವು ದೇವರ ಉದ್ದೇಶವನ್ನು ನೆರವೇರಿಸ್ತದೆ. ಬಾಳುವಂತದ್ದಾಗಿದ್ರು ಸತ್ಯ ಅದು. 70-80 ವರ್ಷ ಬಲ ಹೆಚ್ಚಿದ್ರೆ ನಮ್ಮ ಒಂದು ಆಯುಷ್ಯ, ನಾವು ದೇವರನ್ನ ಮೆಚ್ಚಿಸ್ತೀವ, ಎಲ್ಲವೂ ದೇವರ ಮಾತು ಕೇಳುತ್ತೆ. ಬಟ್ ಮನುಷ್ಯನು ದೇವರ ಮಾತು ಕೇಳಲಾರದೆ ಇವತ್ತು ಆಗ್ತಾ ಇದ್ದಾನೆ. ಸಹೋದರ ಸಹೋದರಿ, ನಮ್ಮ ಜೀವಿತ ಎಷ್ಟು ಮುಂದುವರೆದರೂ ಕೂಡ ಲೋಕಾನುಸಾರವಾದ ಜ್ಞಾನದಲ್ಲಾಗಿರ್ಬೋದು, ಎಜುಕೇಶನ್ ಅಲ್ಲಾಗಿರ್ಬೋದು, ಸಂಪಾದನೆಯಲ್ಲಾಗಿರ್ಬೋದು, ದೇವರನ್ನ ಮೆಚ್ಚಿಸುವ ವಿಚಾರದಲ್ಲಿ ನಾವು ಹಿಂದೆ ಇರುವವರಾಗಿದ್ರೆ ಖಂಡಿತವಾಗ್ಲೂ ನಾವು ಸೋಲು ಕಂಡವರೇ.